ಸಿಂಹರಾಶಿ ಆಭರಣಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಪೋಷಕರಿಗೆ ಈ ದಿವಸ ದುಃಖದಾಯಕರಾಗ್ತೀರಿ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ವರ್ತನೆಯಿಂದ, ಮಾತಿನಿಂದ, ಮನೆಯವರು ಹೇಳಿದ್ದನ್ನು ಕೇಳದೇ ಇರೋದರಿಂದ ಪೋಷಕರಿಗೆ ನಿಮ್ಮ ಬಗ್ಗೆ ಬಹಳ ಬೇಸರವಾಗ್ತಕ್ಕಂಥದ್ದು. ಸಾಮಾಜಿಕವಾದಂತಹ ಕೆಲಸಗಳಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರುವಂಥದ್ದು. ಹೊಸ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಆದರೆ ಹಳೆಯದನ್ನೇ ಪೂರೈಸದೇ ಇರತಕ್ಕಂತಹ ನೀವು ಹೊಸತನ್ನು ಹೇಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ತೀರಿ ಅಥವಾ ಆ ಕೆಲಸವನ್ನು ಪೂರೈಸ್ತೀರಿ ಅನ್ನುವಂಥದ್ದು. ಪುಣ್ಯಕ್ಷೇತ್ರದ ದರ್ಶನಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆ. ಹಣವನ್ನು ಸಂಗ್ರಹ ಮಾಡೋದಕ್ಕೆ ತುಂಬ ಹೋರಾಟವನ್ನು, ಒದ್ದಾಟವನ್ನು ಮಾಡಬೇಕಾಗತ್ತೆ. ನಿರ್ಮಾಣ ಹಂತದಲ್ಲಿರತಕ್ಕಂತಹ ಕಟ್ಟಡದ ಖರೀದಿಯ ಮಾತುಕತೆಗಳು ಆಗಬಹುದು. ಆ ಸಾಧ್ಯತೆಗಳು ಕೆಲವರಿಗೆ ಮಾಡುವಂತಹ ಅವಕಾಶಗಳು ಇರುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕನ್ಯಾ ರಾಶಿ ಲೆಕ್ಕ ಪರಿಶೋಧಕರಿಗೆ ಲಾಭ ಇರತಕ್ಕಂಥದ್ದು. ಸಾಲದ ವಿಚಾರದಲ್ಲಿ ತೊಂದರೆಯಾಗುತ್ತೆ. ಸಾಲದ ವಿಷಯಕ್ಕೆ ಮಾತ್ರ ಹೋಗಬೇಡಿ ಅನ್ನುವಂಥದ್ದು ಇಲ್ಲಿಯ ಕಳಕಳಿ. ಮನೆಯವರಲ್ಲಿ ಪರಸ್ಪರವಾಗಿ ಹೊಂದಾಣಿಕೆ ಇರೋದಿಲ್ಲ, ಅದು ನಿಮ್ಮೆಲ್ಲ ಕೆಲಸಕ್ಕೆ ಅಡ್ಡಿ. ಬಹಳ ದೊಡ್ಡ ತೊಂದರೆ, ಬಹಳ ದೊಡ್ಡ ಹಿನ್ನಡೆ, ಅದು ಕಷ್ಟ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ವ್ಯಾವಹಾರಿಕವಾಗಿ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಸ್ಥಗಿತವಾಗಬಹುದು. ಎಚ್ಚರಿಕೆ, ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ ಇದು. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಬಹುದು ಅನ್ನುವಂಥದ್ದು ಸೂಚನೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ, ಜಾಗ್ರತೆಯನ್ನು ವಹಿಸಿ, ಸಮಸ್ಯೆಗಳು ಕಾಡಬಹುದು ಅನ್ನುವಂಥದ್ದು. ಆತ್ಮೀಯರ ಭೇಟಿ, ಭೋಜನ ಇವೆಲ್ಲವೂ ಕೂಡ ಸುಖ ಅಂತ ಹೇಳಿ ಅನಿಸುವಂಥದ್ದು. ಹಣ್ಣನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂತಹ ದಿವಸ. ಶೈಕ್ಷಣಿಕವಾಗಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ವಿದ್ಯಾರ್ಥಿಗಳು. ಇಲ್ಲದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಕಷ್ಟವಾಗುವಂತಹ ಸಾಧ್ಯತೆ. ಒಳ್ಳೆಯ ಧನಾಗಮದ ಸೂಚನೆ ಇದೆ. ಆ ಧನಾಗಮ ಇದೆ, ಆದರೆ ಏನೋ ಹಿನ್ನಡೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೋಡಿಕೊಳ್ಬೇಕಾದಂಥದ್ದು. ದೊಡ್ಡ ಉದ್ಯೋಗಸ್ಥರಿಗೆ ರಾಷ್ಟ್ರಮಟ್ಟದಲ್ಲಿ ಹಿನ್ನಡೆ. ಅವರವರ ಯೋಗ್ಯತಾನುಸಾರವಾದಂತಹ ವ್ಯವಹಾರಗಳಿಗೆ ಅಲ್ಲಿ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಮನೆ ಮತ್ತು ಉದ್ಯೋಗ ಎರಡೂ ಕಡೆಯಲ್ಲೂ ಸಮಸ್ಯೆ ಆಗ್ತಕ್ಕಂತಹ ದಿವಸ ಇದಾಗಿದೆ. ಸಾಮಾಜಿಕವಾಗಿ ನಿಮ್ಮ ಹೆಸರು ಪರಿಗಣನೆಗೆ ಬರುತ್ತೆ. ಸಮಾಜಮುಖಿಯಾದಂತಹ ಕೆಲಸ ಅಥವಾ ಸಾರ್ವಜನಿಕವಾದಂತಹ ಕೆಲಸದಲ್ಲಿ ನಿಮ್ಮ ಹೆಸರು ಪ್ರಸ್ತಾಪವನ್ನು ಮಾಡಲಾಗತ್ತೆ. ಹೊಟ್ಟೆ ಕಿಚ್ಚಿನ ಜನ ನಿಮಗೆ ಯಾವುದೋ ಒಂದು ಸ್ಥಾನಮಾನ ಸಿಕ್ತು ಅಂತಾದರೆ ಅಥವಾ ಯಾರೋ ನಿಮ್ಮನ್ನು ಹೊಗಳಿದ್ರು ಅಂತಾದರೆ ನಿಮ್ಮನ್ನು ದೂಷಣೆ ಮಾಡುವಂಥದ್ದು ಇದ್ದೇ ಇರುತ್ತೆ. ಶಾಸ್ತ್ರದಲ್ಲಿ ನವೇತ್ತಿಯೋ ಯಸ್ಯ ಗುಣಪ್ರಕರ್ಷಂ ಸತಂ ಸದಾ ನಿಂದತಿ ನಾತ್ರ ಚಿತ್ರಂ ಅನ್ನುವಂತಹ ಮಾತು ಬರುತ್ತೆ. ಅಂದರೆ ಯಾರಿಗೆ ಯಾವ ವಿಷಯದ ಬಗ್ಗೆ, ಯಾವ ವ್ಯಕ್ತಿಯ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ವೋ ಅಂತಹ ವ್ಯಕ್ತಿಯನ್ನು ಯಾವಾಗಲೂ ಕೂಡ ದೂಷಣೆ ಮಾಡ್ತಾ ಇರ್ತಾರಂತೆ. ಅವರ ಬೆಲೆ, ಅವರ ಸ್ಥಾನ, ಮಾನ, ಗೌರವ, ವಿದ್ಯೆ ಇದು ಸರಿಯಾಗಿ ಗೊತ್ತಿದ್ದರೆ ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾರ ಬಗ್ಗೆ ಏನೂ ಗೊತ್ತಿಲ್ವೋ ಅಂಥವರು ನಿಷ್ಠುರಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು. ಅಲ್ಪ ತೃಪ್ತಿಯ ಕೆಲಸವನ್ನು ಮಾಡಬೇಡಿ. ಅಂದರೆ ಪರವಾಗಿಲ್ಲ ಸಾಕು ಅನ್ನುವಂತಹ ಸಮಾಧಾನ, ತೃಪ್ತಿ ಬೇಡ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ವಿಶೇಷವಾದಂತಹ ಕಾಳಜಿಯನ್ನಿಟ್ಟು ಉತ್ತಮವಾದಂತಹ, ದೊಡ್ಡದಾದಂತಹ, ವಿಸ್ತಾರವಾದಂತಹ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಮನೆಯ ಅಲಂಕಾರವಾಗಲಿ, ಸಣ್ಣ ಪುಟ್ಟ ಬದಲಾವಣೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.